ಅಂದರೆ ಹೋಗಲಿ. ನನ್ನೇನು ಕೇಳಿ ಬಂದಂಥ ಭಾಷಣ ಇದು. ಆ ಜಜ್ಬಾತ್ ನನಗೆ ಅರ್ಥ ಆಗತ್ತೆ ರೀ, ಜಜ್ಬಾತ್ ಅರ್ಥ ಆಗತ್ತಪ್ಪ. ಆದರೆ ಈ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರರು ಬರೆದುಕೊಟ್ಟ ಸಂವಿಧಾನದ ಪ್ರಕಾರ ನಡೆಯುವಂಥದ್ದು. ಗುಸ್ತಾಖೆ ನಬಿ, ಪೈಗಂಬರರಿಗೆ ಅವಮಾನ ಮಾಡಿದವರ ತಲೆ ಕತ್ತರಿಸೋದು ಶರಿಯಾದಲ್ಲಿ ಇದೆ. ಅದರ ಪ್ರಕಾರ ನಡೆಯುವ ದೇಶಗಳಿದ್ದಾವೆ, ಅಲ್ಲಿ ನಡೆಯಬೇಕದು, ಅಲ್ಲಿ ನಡೆಯುತ್ತದು, ಇಲ್ಲಿ ಅಲ್ಲ. ಈ ದೇಶಕ್ಕೊಂದು ಸಂವಿಧಾನ ಇದೆ. ನನ್ನ ಧಾರ್ಮಿಕ ನಂಬಿಕೆ, ಧಾರ್ಮಿಕ ಆಚರಣೆ ಅವೆಲ್ಲವೂ ವೈಯಕ್ತಿಕ, ಎಲ್ಲವೂ ವೈಯಕ್ತಿಕ. ನನ್ನ ಧಾರ್ಮಿಕ ನಂಬಿಕೆಗೂ ನನ್ನ ಸಂವಿಧಾನಕ್ಕೂ ತಿಕ್ಕಾಟ ಬಂದರೆ ನನ್ನ ತಲೆ ಮೇಲೆ ನನ್ನ ಸಂವಿಧಾನ ಇರುತ್ತಷ್ಟೆ. ಅಬ್ಸಲ್ಯೂಟ್ಲಿ ನೋ ಸೆಕೆಂಡ್ ಥಾಟ್, ಎರಡನೇ ಮಾತೇ ಇಲ್ಲ. ಹಂಗಿರ್ತೀವಿ ಅನ್ನುವಂಥವ್ರು ಈ ದೇಶದಲ್ಲಿ ಇರಬಹುದು, ಉಳಿದೇ ಇರೋರು ಹೋಗಬಹುದು. ಆಗೋದಿಲ್ಲಪ್ಪ. ನಾವು ಪೈಗಂಬರಿಗೆ ಅವಮಾನ ಆದರೆ ತಲೆ ಕತ್ತರಿಸುವ ವ್ಯವಸ್ಥೆಯಲ್ಲೇ ಇರ್ತೀವಿ ಅನ್ನೋದಾದರೆ ತುಂಬ ದೂರ ಇಲ್ಲ. ಪಕ್ಕದಲ್ಲಿ ಪಾಕಿಸ್ತಾನದಲ್ಲಿದೆ, ಅಫ್ಘಾನಿಸ್ತಾನದಲ್ಲಿದೆ, ಇರಾನ್ನಲ್ಲಿದೆ, ಇರಾಕ್ನಲ್ಲಿದೆ, ಸಿರಿಯಾದಲ್ಲಿದೆ, ದಾರಿ ಓಪನ್ ಇದೆ. ಈ ದೇಶ ನಡೆಯೋದು ಬಾಬಾ ಸಾಹೇಬ್ ಅಂಬೇಡ್ಕರರು ಕೊಟ್ಟ ಸಂವಿಧಾನದ ಪ್ರಕಾರ. ಆ ಸಂವಿಧಾನದಲ್ಲಿ ಯಾರದ್ದಾದರೂ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾದರೆ ಕಾರ್ಯಾಂಗ ಅನ್ನಿಸಿಕೊಂಡಿರುವ ಪೊಲೀಸರ ಹತ್ರ ಹೋಗಬೇಕು, ಕಂಪ್ಲೇಂಟ್ ಕೊಡಬೇಕು, FIR ರಿಜಿಸ್ಟರ್ ಮಾಡಬೇಕು. ಪೊಲೀಸರು ಅಟ್ರಾಕ್ಟ್ ಆಗುವ ಸೆಕ್ಷನ್ಗಳ ಅಡಿಯಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ತಾರೆ. ಆರೋಪ ತನಿಖೆಯಲ್ಲಿ ಸಾಬೀತಾದರೆ ಅವರು ಚಾರ್ಜ್ ಶೀಟ್ ಹಾಕ್ತಾರೆ. ಶಿಕ್ಷೆ ಏನು ಕೊಡಬೇಕು ಅನ್ನೋದನ್ನು ನ್ಯಾಯಾಂಗ ಡಿಸೈಡ್ ಮಾಡುತ್ತೆ. ದಿಸ್ ಇಸ್ ದ ಸಿಸ್ಟಮ್, ದಿಸ್ ಇಸ್ ದ ಸಿಸ್ಟಮ್. ಈ ಸಿಸ್ಟಮ್ಮು ಪೈಗಂಬರ್ಗೆ ಅವಮಾನ ಮಾಡಿದ್ರು ಹಾಗೆ ವರ್ಕ್ ಆಗುತ್ತೆ, ರಾಮನಿಗೆ ಅವಮಾನ ಮಾಡಿದ್ರು ಹಾಗೆ ವರ್ಕ್ ಆಗುತ್ತೆ, ಚಾಮುಂಡೇಶ್ವರಿಗೆ ಅವಮಾನ ಮಾಡಿದ್ರು ಹಾಗೆ ವರ್ಕ್ ಆಗುತ್ತೆ, ಜೀಸಸ್ ಕ್ರೈಸ್ಟ್ಗೆ ಅವಮಾನ ಮಾಡಿದ್ರು ಹಾಗೆ ವರ್ಕ್ ಆಗುತ್ತೆ, ಬುದ್ಧ, ಮಹಾವೀರ, ಬಸವಣ್ಣ ಯಾರಿಗೆ ಅವಮಾನ ಮಾಡಿದ್ರು ಹಾಗೆ ವರ್ಕ್ ಆಗುತ್ತೆ, ಹಾಗೆ ವರ್ಕ್ ಆಗುತ್ತೆ, ಹಾಗೆ ವರ್ಕ್ ಆಗೋದು ಆಗಬೇಕು. ಇದರಲ್ಲಿ ಎರಡನೇ ಮಾತಿಲ್ಲ. ಈ ಮಾತನ್ನು ಮಾತಿಗೂ ಸಂವಿಧಾನದ ಪ್ರತಿಯನ್ನು ಹೊರಗೆಳೆಯುವಂಥ ಮೈಕೆಲಾಲ್ಗಳು ಹೇಳಲಿ. ಹೆಂಗೈತಿ ಮೈಗೆ ಅಂತ ಕೇಳಲಿ ಅವ್ರಿಗೆ. ನೋ 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 ಧಾರ್ಮಿಕ ನಂಬಿಕೆ, ಧಾರ್ಮಿಕ ನಂಬಿಕೆ. ಮೈಸೂರಿನಲ್ಲಿ ನಡೆದಂಥ ಘಟನೆ ರೀ. ತಾಯಿ ಚಾಮುಂಡೇಶ್ವರಿ ವೇಶ್ಯ ಅಂದವನು ಓಡಾಡ್ಕೊಂಡಿದ್ದಾನಲ್ಲಿ ಆರಾಮ್ಸೆ. ಇರಬೇಕು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ತಾಯಿ ಚಾಮುಂಡೇಶ್ವರಿಯನ್ನು ಯಾರೋ ವೇಶ್ಯ ಅಂತ ಕರೆದಾಗ ಯಾರ ಮನಸ್ಸಿಗೆ ಘಾಸಿ ಆಗಿದೆಯೋ ಅವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ಕೈ ಕಲ್ಲೆತ್ಕೊಳ್ಳೋದಲ್ಲ. ನೋ. ರಾಮ ಹೆಂಡಗುಡುಕ ಅಂದಂಥವನು ಇದ್ದಾರೆ. ಯಾರ ಮನಸ್ಸಿಗೆ ಘಾಸಿ ಆಯಿತು ಹೋಗಿ FIR ಮಾಡಿಸ್ಬೇಕು, ತನಿಖೆ ಆಗಬೇಕು, ನ್ಯಾಯಾಂಗ ಡಿಸೈಡ್ ಮಾಡುತ್ತೆ. ಹಾಗೆ ಪೈಗಂಬರ್ಗೆ ಅವಮಾನ ಮಾಡಿದವ್ರಿಗೂ ಇದರಲ್ಲಿ ಕಾಂಪ್ರಮೈಸ್ ಇಲ್ಲ. ಅದು ಬೇರೆ ಇದು ಬೇರೆ ಅನ್ನುವಂಥವ್ರು ಯಾರು ಇದ್ರೆ ಬರ್ರಿ ನನ್ನ ಮುಂದೆ. ಅಥವಾ ಇಲ್ಲ ಇಲ್ಲ, ಪೈಗಂಬರಿಗೆ ಅವಮಾನ ಅನ್ನೋದು ಧಾರ್ಮಿಕ ನಿಂದನೆಯಲ್ಲಿ ಬರಬೇಕು, ಚಾಮುಂಡೇಶ್ವರಿ ವೇಶ್ಯ ಅನ್ನೋದು ವಾಕ್ ಸ್ವಾತಂತ್ರ್ಯದಲ್ಲಿ ಬರಬೇಕು ಅನ್ನುವಂಥವ್ರು ಯಾರಾದರೂ ಇದ್ರೆ ಅವರಾರು ಬರ್ರಿ ಎದುರುಗಡೆ ಬನ್ನಿ ದಯವಿಟ್ಟು. ಇಲ್ಲ, ಇದ್ರ ಮೇಲೆ ಅಷ್ಟು ಪ್ರೀತಿ ಇದ್ದಂಥವ್ರು ಒಂದು ಕಾನೂನು ಪಾಸ್ ಮಾಡಿರಿ, ಮಸೂದೆ ಇಡ್ರಿ. ಹೆಂಗೋ ಅಧಿವೇಶನ ಬರ್ತಾ ಇದೆ, ಪೈಗಂಬರಿಗೆ ಅವಮಾನ ಮಾಡಿದರೆ ಗಲ್ಲು ಶಿಕ್ಷೆ ಕೊಡೋದಕ್ಕೆ ಒಂದು ಮಸೂದೆ ಇಡಿ, ನಿಯಮ ಮಾಡ್ತೀರಾ? KN ರಾಜಣ್ಣ ಅವರು ಮಾತಾಡಿದ್ರು, ಸಚಿವ ರಾಜಣ್ಣ ಅವರು. ಪೊಲೀಸರ ಕಾಮನ್ ಸೆನ್ಸ್ ಅನ್ನು ಪ್ರಶ್ನೆ ಮಾಡ್ತಾರೆ. ಮುಸ್ಲಿಂ ಮೆಜಾರಿಟಿ ಏರಿಯಾ ಉದಯಗಿರಿ, ಅಲ್ಲಿ ಆರೋಪಿನ ಯಾರ ಕರ್ಕೊಂಡು ಕೂಡಿಸ್ಕೊತಾರ ಅಂತ. ಅರೇ ಇದು ಬೇರೆ ಶುರುವಾಯ್ತಾ ಸರ್? ಮುಸ್ಲಿಂ ಮೆಜಾರಿಟಿ ಏರಿಯಾಗಳಲ್ಲಿ ಯಾವ ಪ್ರಕರಣದ ಆರೋಪಿನ ಕರ್ಕೊಂಡೋಗಿ ಕೂಡಿಸ್ಕೋಬೇಕು, ಯಾವ ಪ್ರಕರಣದ ಆರೋಪಿನ ಕರ್ಕೊಂಡೋಗಿ ಕೂಡಿಸ್ಕೋಬಾರ್ದು, ಚಾಮುಂಡೇಶ್ವರಿ ವೇಶ್ಯೆ ಅಂದಂಥವ್ರು ಎಲ್ಲಿರಬೇಕು, ಎಲ್ಲಿರಬಾರ್ದು. ಕೇಳಿಸ್ಕೊಳ್ಳಿ, ರಾಜಣ್ಣವ್ರು ಮಾತಾಡಿದ್ದು, ಅವ್ರಿಗೊಂದಷ್ಟು ಕೌಂಟರ್ಗಳು. ಈಗ ಅಲ್ಲಿ RSSನವನ್ನ ಅರೆಸ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ. ಅವ್ನು ಮಾಡಿದ್ದು ತಪ್ಪು, ಅವನ್ನ ಕಾನೂನು ಪ್ರಕಾರ ಅರೆಸ್ಟು ಮಾಡಿದ್ದಾರೆ. ಈ ಪೊಲೀಸ್ನವ್ರಿಗೆ ಕಾಮನ್ ಸೆನ್ಸ್ ಐತೆ ಇಲ್ಲ ನನಗೆ ಗೊತ್ತಿಲ್ಲ. ಉದಯಗಿರಿ ಇರ್ತಕ್ಕಂಥದ್ದು 100% ಮುಸ್ಲಿಂ ಪಾಪ್ಯುಲೇಷನ್ ಏರಿಯಾ.
ಅವನೊಬ್ಬನ ತಗೊಂಡೋಗಿ ಆ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋಗ್ಬೇಕು, ಬೇರೆ ಸ್ಟೇಷನ್ಗಳು ಇರೋದಿಲ್ಲ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯಾ ಪೊಲೀಸ್ನವ್ರಿಗೆ? ಸೊ ನನಗಂತೂ ಕೂಡ ಈ ಆಡಳಿತ ನಡೆಸೋದು ಬರೀ ಮಂತ್ರಿಗಳು ಮಾಡ್ತಾರೆ ಅಂತಲ್ಲ, ಈ ಬ್ಯೂರೋಕ್ರಾಟ್ಸ್ ಏನಿದ್ದಾರೆ ಅವ್ರಿಗೆ ಕಾಮನ್ ಸೆನ್ಸ್ ಇರಬೇಕು. ಅವರು ತೊಗೊಂಡೋಗಿ ಆ ಉದಯಗಿರಿ ಪೊಲೀಸ್ ಸ್ಟೇಷನ್ ಅಂದರೆ 99% ಡಾಮಿನೇಟೆಡ್ ಬೈ ಮುಸ್ಲಿಮ್ಸ್, ನ್ಯಾಚುರಲಿ ಎನ್ರೇಜ್ ಅದೇ ಆಗ್ತಾರೆ. ಅವ್ರನ್ನ ಯಾಕೆ ಇಲ್ಲಿ ಇದೇ ಸ್ಟೇಷನ್ಗೆ ಉದಯಗಿರಿಗೆ ಕರ್ಕೊಂಡೋದ್ರು? ಏನು ಇವರ ಕಾಂಗ್ರೆಸ್ ಅವ್ರ ಅಪ್ಪನ ಮನೆಗಳಿಗೆ ಕರ್ಕೊಂಡು ಹೋಗ್ಬೇಕಾಯ್ತು? ಏನು ಉದಯಗಿರಿ ಏನು ಪಾಕಿಸ್ತಾನದಲ್ಲಿ ಇದೆಯಾ? ಇಲ್ಲೂ ಅಂಬೇಡ್ಕರ್ ಕಾನೂನೇ, ಎಲ್ಲ ಕಡೆನೂ ಈ ದೇಶದಲ್ಲಿ ಅಂಬೇಡ್ಕರ್ ಕಾನೂನೇ ನಡೆಯೋದು. ಅದು ಇನ್ಸಿಡೆಂಟ್ ನಡೆದಿರೋದು ಯಾವ ಏರಿಯಾದಲ್ಲಿ? ಇದರಲ್ಲೇ ನಡೆದಿರೋದು. ಅರೆಸ್ಟ್ ಮಾಡಿರೋದು ಇದರಲ್ಲೇ, ತಗೊಂಬರ್ಬೇಕಾದ್ರೆ ಸ್ಟೇಷನ್ ಇದರಲ್ಲೇ. ಅಷ್ಟು ಕಾಮನ್ ಸೆನ್ಸ್ ಆ ಮಂತ್ರಿಗಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ ನಾವ್ ಏನ್ ಹೇಳ್ಬೇಕು? ಈ ಸರ್ಕಾರ ಬದುಕಿದ್ಯಾ ಸತ್ತಿದ್ಯಾ ಅನ್ನೋದಕ್ಕೆ ಎಕ್ಸಾಂಪಲ್ ಆಗ್ತೈತೆ ದೇಶದಲ್ಲಿ. ಒಂದು ವೇಳೆ ಅದು ತಪ್ಪು ಮಾಡಿದ್ರೆ ಅವ್ರ ಮೇಲೂ ನಾವು ಕ್ರಮ ತಗೊಂತೀವಿ. ಇವೇನೇ ಅನೇಕ ಸಂದರ್ಭದಲ್ಲಿ ಆ ರೀತಿ ಆಗಿದೆ. ಪೊಲೀಸ್ ಮೇಲೆ ಕ್ರಮ ತಗೊಂಡಿಲ್ವ ನಾವು? ನೋಡಿ, ಯಾವ ಮಾತಿಗೆ ಅದನ್ನು ಹೇಳ್ತಾರೆ ಅವರು. ಎಲ್ಲಿ ಮುಸಲ್ಮಾನರ ವಿಷಯ ಬಂದರೆ ಅಲ್ಲಿ ತುಷ್ಟೀಕರಣದ ಮಾತಾಡ್ತಾರೆ. ಅವ್ರಿಗೆ ಅದು ಬಿಟ್ಟರೆ ಬೇರೆ ಏನಿಲ್ಲಲ್ಲ. ಅದು ಬೇರೆ ಏನಾದರೂ ಅಜೆಂಡಾ ಇದೆಯಾ ಅವ್ರಿಗೆ? ಎಲ್ಲ ಸಂದರ್ಭದಲ್ಲಿಯೂ ಕೂಡ ಅದನ್ನು ಮಾತಾಡೋದು ಸರಿ ಇಲ್ಲ. ಸುಮಾರು 800 ಜನರು ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ DCP ವ್ಯಾನ್ಗೆ ಜಖಂ ಮಾಡಿದ್ದಾರೆ. ಅಂದರೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಅವನು ಯಾರೋ ಸುರೇಶನ್ನು ಅರೆಸ್ಟ್ ಮಾಡಿರ್ಬೋದು, ನಂಗೆ ಗೊತ್ತಿಲ್ಲ, ಮಾಡಿರ್ತಾರೆ ಅಂತ ಕಾಣುತ್ತೆ. ಅವನನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಕೇಳಲಿಕ್ಕೆ ಇವ್ರು ಯಾರ್ರೀ? ಇದು ಏನು ನಡೀತಾ ಇದೆ? ಸರ್ಕಾರ ಬದುಕಿದೆಯಾ ಅಂತ ಹೇಳ್ಬೇಕಾ? ಇಲ್ಲಿ ಲಾ ಆ್ಯಂಡ್ ಆರ್ಡರ್ ಇಲ್ಲಿದೆ ಇದು ಕರ್ನಾಟಕದಲ್ಲಿ ಅಂತ ಒಪ್ಕೊಳ್ಬೇಕಾ ಯಾರಾದರೂ? ನೀವು ಮಾಡುವ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಜ್ಯದ ಜನ ಬೆಲೆ ತೆರಬೇಕಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.